ನಾನೊಂದು ಸೀಕ್ರೆಟ್ ಹೇಳ್ಕೊಡ್ತೀನಿ, ಹೇಗೆ ನಾವು ಬೇರೆಯವ್ರನ್ನ ಮೆಡಿಟೇಷನಲ್ಲಿ ಕನೆಕ್ಟ್ ಮಾಡೋದು ಅಂತ. ನಾವು ಕೂತ್ಕೊಂಡು ಧ್ಯಾನದಲ್ಲಿ ಅವ್ರನ್ನ ಜ್ಞಾಪಿಸ್ಕೊಳ್ತೀವಿ. ಯಾರನ್ನ ಜ್ಞಾಪಿಸ್ಕೊಳ್ತೀವಿ ಅಂದರೆ ಅವ್ರ ಮನಸ್ಥಿತಿ ಹೇಗಿರುತ್ತೋ ಆ ಡಾಟಾ ಡೌನ್ಲೋಡ್ ಆಗೋಕ್ಕೆ ಏನಿದೆ ಅಲ್ಲಿ ಅದೇ ನಿಮ್ಮಲ್ಲಿ ಡೌನ್ಲೋಡ್ ಆಗೋದು. ಅವ್ರು ಹೇಗಿದ್ದಾರೋ ಗೊತ್ತಿಲ್ಲ, ಅವ್ರು ಚಿಂತೆ ಮಾಡ್ತಾಯಿದ್ರೆ ಆ ಚಿಂತೆ ಎಲ್ಲ ನಿಮಗೆ ಬರುತ್ತೆ. ಅವ್ರ ಚಿಂತೆನಲ್ಲಿದ್ದರೆ ಅದಕ್ಕೇನು ಮಾಡಬೇಕು? ಮೊದಲು ನಾವು ಶುದ್ಧರಾಗಬೇಕು, ಪ್ಯೂರ್ ಆಗಬೇಕು. ಫಸ್ಟು ನಮ್ಮಲ್ಲಿ ಶಕ್ತಿ ಇರಬೇಕು. ಕೊಡಬೇಕಾದ್ರೆ ಏನೇ ಬಂದರೂ ತಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಇರಬೇಕು. ಏನು ಮಾಡಬೇಡಿ, ಫಸ್ಟು ಫ್ರೀಕ್ವೆನ್ಸಿ ಕನೆಕ್ಟ್ ಆಗೋದ್ರಿಂದ ಪರಮಾತ್ಮನ ಜ್ಞಾಪಿಸ್ಕೊಂಡು ಶಾಂತಿ ಸಾಗರ ಪರಮಾತ್ಮ, ಪ್ರೇಮ ಸಾಗರ, ತೃಪ್ತಿ ಸಾಗರ, ಕರುಣಾ ಸಾಗರ, ಇಷ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸುಲಭ. ಫಸ್ಟು ಪರಮಾತ್ಮನ ಕನೆಕ್ಟ್ ಮಾಡ್ಕೊಂಬಿಡಿ. ಯು ಬಿಕಮ್ ಅಬಂಡೆಂಟ್, ಯು ಬಿಕಮ್ ಫುಲ್. ಇವಾಗ ನೀವು ಆರಾಮಾಗಿ ಯಾರಿಗೆ ಬೇಕಾದರೂ ಹೀಲ್ ಮಾಡ್ಬೋದು. ಯಾವುದು ನಿಮ್ಮನ್ನು ಬಾಧಿಸಲ್ಲ, ಯಾವುದು ನಿಮ್ಮನ್ನು ಮುಟ್ಟಲ್ಲ. ಅವ್ರಿಗೆ ನೀವು ಶೇರ್ ಮಾಡ್ಬೋದು. ಇಲ್ಲಿ ನಾವು ಟಾಕ್ಸಿನ್ ಇಟ್ಕೊಂಡು ನಮ್ಮ ಯೋಚನೆ ಇಟ್ಕೊಂಡು ಅಲ್ಲಿ ಯೋಚನೆ ಮಾಡ್ತಾಯಿದ್ರೆ ಆ ಯೋಚನೆ ಈ ಯೋಚನೆ ನೀವು ಕನೆಕ್ಟ್ ಮಾಡೋಕ್ಕಾಗಲ್ಲ. ನೀವು ಧ್ಯಾನದಲ್ಲೇ ಕೂತ್ಕೊಳ್ಳೋಕ್ಕಾಗಲ್ಲ. ಫಸ್ಟು ಕನೆಕ್ಟ್ ಟು ದಿ ಸೋಲ್, ಕನೆಕ್ಟ್ ಟು ಬ್ರಹ್ಮ, ಕನೆಕ್ಟ್ ಟು ದಟ್ ಕ್ರಿಯೇಟಿವ್ ಪವರ್, ದೆನ್ ಕನೆಕ್ಟ್ ಔಟ್ಸೈಡ್. ಅವ್ರಿಗೆ ತಲುಪ್ತೀರಾ.